ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹೋಗುವವರು ಬಿಟ್ಟು ಹೋಗೇ ಹೋಗ್ತಾರೆ. ಕಾರಣ ಯಾವುದೇ ಆಗಿದ್ದರೂ ನಿಭಾಯಿಸುವವರು ನಿಭಾಯಿಸಿಯೇ ನಿಭಾಯಿಸುತ್ತಾರೆ. ಪರಿಸ್ಥಿತಿ ಯಾವುದೇ ಇದ್ರೂ ಕೂಡ. ಹೌದಲ್ವಾ ಸ್ನೇಹಿತರೆ? ಇವಾಗ ನೀವು ಯಾವ್ದೋ ಒಬ್ರ ಜೊತೆ ಸ್ನೇಹ ಮಾಡಿರ್ತೀರಾ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಸಂಬಂಧಕ್ಕೆ ಮುಂದುವರಿತಾ ಇರ್ತೀರಾ ಅಂದಾಗ ಅವರು ಸರಿನೇ ಮಾಡಲಿ ತಪ್ಪನ್ನೇ ಮಾಡಲಿ ನಾವು ಅದನ್ನ ನಿಭಾಯಿಸ್ಕೊಂಡು ಹೋಗ್ತಾನೆ ಇರ್ತೀವಿ. ಯಾಕಪ್ಪ ಅಂದರೆ ಅದರ ಉದ್ದೇಶ ಬಂದ್ಬಿಟ್ಟು ನಮಗೆ ಅವ್ರ ಜೊತೆ ಇರುವಂತಹ ಒಂದು ಸಂಬಂಧ ಏನಿರುತ್ತೆ ಅದು ಇನ್ನೂ ಗಟ್ಟಿಯಾಗಿ ಉಳ್ಕೋಬೇಕು ಅನ್ನೋದು ನಮ್ಮ ಮನಸ್ಸಿನ ಭಾವನೆ ಆಗಿರುತ್ತೆ. ಆದರೆ ಕೆಲವೊಮ್ಮೆ ಕೆಲವೊಂದಷ್ಟು ಚಿಕ್ಕ ಪುಟ್ಟ ವಿಚಾರಗಳಿಗೂ ಕೂಡ ನಮಗೆ ಕೆಲವೊಂದು ಪರಿಸ್ಥಿತಿಯಲ್ಲಿ ಅನ್ಸುತ್ತೆ, ಅಯ್ಯೋ ಅವ್ರು ಅಷ್ಟು ಚಿಕ್ಕ ವಿಷಯಕ್ಕೆ ಜಗಳಾಡಿದ್ರ ಅಥವಾ ಅಷ್ಟು ಚಿಕ್ಕ ವಿಷಯಕ್ಕೆ ದೂರ ಆದ್ರ ಆ ಒಂದು ಸಂದರ್ಭದಲ್ಲಿ ಅಂತ ಹೇಳಿ. ಆದರೆ ಆ ಒಬ್ಬರು ಮನಸ್ಸಿನಲ್ಲಿ ಏನೊಂದು ಭಾವನೆ ಇರುತ್ತೆ ಅನ್ನೋದು ನಮಗೂ ಕೂಡ ಗೊತ್ತಿರೋದಿಲ್ಲ ಅಲ್ವಾ? ಯಾಕಪ್ಪ ಅಂದರೆ ಒಬ್ಬ ವ್ಯಕ್ತಿ ಜೊತೆ ನಮಗೊಂದು ಸಂಬಂಧ ಬೇಡ ಅಂತ ಅಂದಾಗ ಆ ಸಂಬಂಧನ ನಾವು ಮುರ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಕಾರಣ ಆದ್ರೂ ಸಾಕಾಗುತ್ತೆ ಅಲ್ವಾ? ಸೊ ಆ ಕಾರಣನ ಕೊಟ್ಟು ನಾವು ತುಂಬಾ ಬೇಗ ಅವರಿಂದ ದೂರ ಆಗ್ಬೋದು. ಇಲ್ಲ ಸಂಬಂಧ ಬೇಕೇ ಬೇಕು ಅಂದಾಗ ಎಷ್ಟೇ ದೊಡ್ಡ ತಪ್ಪಾದ್ರೂ ಕೂಡ ನಾವು ಅದನ್ನು ಚಿಕ್ಕದಾಗಿ ತಗೊಂಡು ಆ ತಪ್ಪಿಂದ ನಮ್ಮ ಸಂಬಂಧಗಳು ಹಾಳಾಗದೇ ಇರೋ ರೀತಿ ಕೂಡ ನಾವು ಕಾಪಾಡ್ಕೋಬೋದು. ಅದು ಬಂದ್ಬಿಟ್ಟು ಅವರವರ ವ್ಯಕ್ತಿತ್ವಕ್ಕೆ ಹಾಗೆ ಅವರವರ ಅಭಿಪ್ರಾಯಕ್ಕೆ ಹಾಗೆ ನೋಡುವಂತಹ ದೃಷ್ಟಿಲಿ ಡಿಪೆಂಡ್ ಇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ತುಂಬ ವಿಷಯಗಳಲ್ಲಿ ಹೀಗೇನೆ ಆಗೋದು. ಸೊ ಅದು ಗಂಡ ಹೆಂಡತಿ ಸಂಬಂಧ ಆಗ್ಬೋದು ಅಥವಾ ಯಾವುದೇ ಒಂದು ಸಂಬಂಧದಲ್ಲಿ ಆಗ್ಬೋದು. ಸಂಬಂಧನ ನಾವು ಮುಂದುವರಿಸ್ಬೇಕಾ ಅಥವಾ ಅದರಿಂದ ದೂರ ಉಳಿಬೇಕಾ ಅಂತ ಅನ್ನೋದು ಪರಿಸ್ಥಿತಿ ಮೇಲೆ ಕೂಡ ನಿಭಾಯಿಸಿರುತ್ತೆ. ಎಂಥದೇ ಕೆಟ್ಟ ಪರಿಸ್ಥಿತಿ ಆದರೂ ಕೆಲವೊಂದು ಸಂಬಂಧಗಳು ಗಟ್ಟಿಯಾಗುತ್ತೆ, ಕೆಲವೊಂದು ಸಂಬಂಧಗಳು ಚಿಕ್ಕ ಪುಟ್ಟ ವಿಷಯಕ್ಕೂ ಕೂಡ ಮುರಿದು ಬಿಡುತ್ತೆ ಅಲ್ವಾ? ಸೊ ಅದಕ್ಕಾಗಿ ನಾನು ಹೇಳೋದೇನಪ್ಪ ಅಂತಂದರೆ ಅವರ ಒಂದು ವ್ಯಕ್ತಿತ್ವದ ಜೊತೆಯಲ್ಲಿ ನಿಮಗೆ ಇರುವಂತಹ ರಿಲೇಷನ್ಶಿಪ್ ಹೇಗಿದೆ ಅನ್ನೋದು ಇದೆಲ್ಲದರಲ್ಲೂ ಕೂಡ ಮುಖ್ಯವಾದ ಅಂಶ ಅಂತ ನನಗನ್ಸೋದು ಸ್ನೇಹಿತರೆ. ನಮ್ಗೆ ಅವ್ರಿಗೆ ಮುಖ್ಯ ಅಂತ ಅನ್ನಿಸ್ದಾಗ ಹೇಗಿದ್ರು ನಾವು ನಿಭಾಯಿಸಲೇಬೇಕು. ಅವ್ರ ಮೇಲಿರುವಂತಹ ಪ್ರೀತಿ ಕೂಡ ಕಡಿಮೆ ಆಗೋದಿಲ್ಲ ಅಲ್ವಾ? ಇಷ್ಟು ಹೇಳ್ತಾ ಸ್ನೇಹಿತರೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.